ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವುದು ಭಾಷಣಕ್ಕೆ ಸೀಮಿತ ಆಗಬಾರ್ದು ಅಷ್ಟೇ ನಾನು ಹೇಳೋದು. ಈಗ ಈರವ್ವ ಮಳ್ಳಿ ರೇಣುಕಾ ಮಳ್ಳಿ ಅನ್ನೋ ಸಹೋದರರಿದ್ದಾರಲ್ಲ, ಇವರಿಗೆ ಸ್ವಂತ ಮನೆ ಸಿಗುವ ಪಾಸಿಬಿಲಿಟಿ ಸದ್ಯದ ಪರಿಸ್ಥಿತಿಲಿ ಯಾವಾಗಿತ್ತು ಅಂದರೆ ಅವ್ರು ಗೌರ್ಮೆಂಟ್ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಮನೆ ಶೆಡ್ ಕಟ್ಟಿಸ್ಕೊಂಡಿದ್ದಾಗ ಅವರಿಗೆ ಸ್ವಂತ ಮನೆ ಸಿಗುವ ಪಾಸಿಬಿಲಿಟಿ ಜಾಸ್ತಿ ಇತ್ತು. ಉತ್ತಮ ನಡತೆಯನ್ನು ರಿವಾರ್ಡ್ ಮಾಡಬೇಕಲ್ವಾ? ಉತ್ತಮ ನಡತೆಯನ್ನು ರಿವಾರ್ಡ್ ಮಾಡಬೇಕು, ಕೆಟ್ಟ ನಡತೆಯನ್ನು ಪನಿಷ್ ಮಾಡಬೇಕು. ಬಟ್ ಏನಾಗ್ತಾ ಇದೆ ಇಲ್ಲಿ? ಆಗ್ತಾ ಇರೋದೇನಿಲ್ಲಿ? ಯಾಕೆ ಆಗ್ತಾ ಇದೆ? ಎರಡೇ ರೀಸನ್ ರೀ. ಒಂದು, 180 ಕುಟುಂಬಗಳ ಪೈಕಿ 150 ಕುಟುಂಬಗಳ ಮುಸ್ಲಿಮರು ಆಗಿದ್ವು. ಇನ್ನೊಂದು, ಕೇರಳದಲ್ಲಿ ಎಲೆಕ್ಷನ್ ಬಂದಿತ್ತು ಅಷ್ಟೇ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಕೊಟ್ಟರು ಕೋಗಿಲು ಗ್ರಾಮದ ಒತ್ತುವರಿ ತೆರವು ನಡೆದಂಥ ಜಾಗಕ್ಕೆ. ನೆನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಹೋಗಿದ್ರು, ಶ್ಯಾಮ್ ಭಟ್ರು ಹೋಗಿದ್ರು ನೆನ್ನೆ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದವರು. ಹೋಗಬಾರ್ದು ಅಂತ ಹೇಳ್ತಿಲ್ಲ, ನೆನಪಿಟ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಯಾಕೆ ಹೋದ್ರಿ ಕೇಳ್ತಿಲ್ಲ ನಾನು. ಅಲ್ಲಿಂದ 8 ಕಿಲೋಮೀಟರ್ ಆಗ್ಬೋದ್ರಿ ಅಷ್ಟೇ, ಕೆಜೆಹಳ್ಳಿಲಿ ಅಲ್ಲೂ ಮನೆಗಳು ಡೆಮಾಲಿಷ್ ಮಾಡಿದ್ದಾರೆ ಸ್ವಾಮಿ. ಇವ್ರ ಹತ್ರ ಖಾತೆ, ಕಂದಾಯ, ಟ್ಯಾಕ್ಸು ಏನೂ ಇರಲಿಲ್ಲ. ಅವ್ರ ಹತ್ರ ಎಲ್ಲ ಇದ್ವು. ಅಂಥವ್ರ ಮನೆಗಳನ್ನು ಅಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಬೀದಿಲಿ ಕೂತ್ಕೊಂಡಿದ್ದಾರೆ ಅವರು, ಪೆಂಡಲ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ. ವಾಪಸ್ ಬರ್ತಾ ಒಂದು ರೌಂಡ್ ಅಲ್ಲೊಂದು ರೌಂಡ್ ಹೋಗಿ ಬರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇರೋದು, ಈ ವರ್ಷದಲ್ಲಿ 2025 ನಾಳೆಗೆ ಮುಗೀತು, 150 ಎಕರೆ ಅಕ್ರಮ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದವರು, ಶೆಡ್ ಕಟ್ಕೊಂಡಿದ್ದವ್ರನ್ನ 150 ಎಕರೆ. 5 ಎಕರೆಯಲ್ಲಿ ಕಟ್ಕೊಂಡಿದ್ದವ್ರ ಮೇಲೆ ಯಾಕೆ ವಿಶೇಷ ಪ್ರೀತಿ ಅನ್ನೋದಷ್ಟೇ ಪ್ರಶ್ನೆ. ಇವ್ರ ಮೇಲೆ ಯಾಕೆ ಪ್ರೀತಿ ಅಲ್ಲ, ಇನ್ನು 145 ಎಕರೆಯಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರು ಮನೆಗಳನ್ನು ಕಳ್ಕೊಂಡಿದ್ದಾರಲ್ಲ, ಅವರ ಮೇಲೆ ಇಲ್ಲದ ಪ್ರೀತಿ ಇವರ ಮೇಲೆ ಯಾಕೆ? ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಉತ್ತರ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಅನ್ಕೋಬೇಡಿ.